ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇನ್ನು ಕಾಂಗ್ರೆಸ್ ಬಣ ಬಡಿದಾಟದ ನಡುವೆ ಬಿಜೆಪಿ ಆಪರೇಷನ್ ಆಟ ಏನಾದರೂ ಶುರು ಮಾಡಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾವು ರಾಜಕೀಯ ಸನ್ಯಾಸಿಯಲ್ಲ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನಿವಾರ್ಯವಿದ್ರೆ ಖಂಡಿತವಾಗ್ಲೂ ಸಹ ರಾಜಕೀಯ ಮಾಡಬೇಕಾಗುತ್ತೆ. ರಾಜಕೀಯ ಅನ್ನೋದು ಅಧಿಕಾರಕ್ಕೋಸ್ಕರ ಹೋರಾಡುವುದು. ಆಪರೇಷನ್ ಕಮಲ ಸೇರಿ ಎಲ್ಲ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾಯಕತ್ವ ಬದಲಾವಣೆಯ ಚರ್ಚೆ ಕುರಿತು ಯದುವೀರ್ ಒಡೆಯರ್ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಜೊತೆಗೆ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಿದ್ದು ಕಾಂಗ್ರೆಸ್ನಲ್ಲಿ ಸದ್ಯ ಅಧಿಕಾರದ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಜಟಾಪಟಿಗಳು ನಡೀತಿದೆ. ಒಂದೆಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತೇಳಿ, ಇನ್ನೊಂದೆಡೆ DK ಶಿವಕುಮಾರ್ ಆಗಬೇಕು ಅನ್ನೋ ಕೂಗು ಕೇಳಿ ಬರ್ತದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿದ್ದಾರೆ. ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ನಲ್ಲಿ ಜಟಾಪಟಿ ಸರ್. ಈಗ ಒಂದೆಡೆ CM ಮುಂದುವರಿಬೇಕು, ಒಂದೆಡೆ DK ಆಗಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ಏನು ಸರ್? ನಾವು ನಮ್ಮ ಪಕ್ಷದಲ್ಲಿ ಒಂದು ವಿರೋಧ ಪಕ್ಷ ಆಗಿ ಏನು ಜವಾಬ್ದಾರಿಯುತ ಸ್ಥಾನ ಇದೆ, ಅದರ ಹೋರಾಟ ಹೇಗೆ ಯಾವ ರೀತಿ ಮುಂದುವರಿಬೇಕು ಅಂತ ನಮ್ಮ ಏನು ಗುರಿ ಅಥವಾ ನಮ್ಮ ಯೋಚನೆ ಇರೋದು ಆ ಕಡೆ. ಏನು ಕಾಂಗ್ರೆಸ್ ಏನು ಮಾಡ್ತಾರೋ ಇಲ್ವೋ ಅವರ ಆಂತರಿಕ ವಿಚಾರ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಈ ಒಂದು ಏನು ಮುಖ್ಯಮಂತ್ರಿಗಳ ಕುರ್ಚಿಗೆ ಏನು ಗುರಿ ಇಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು, ಮತ್ತು ಇವತ್ತು ಮುಖ್ಯಮಂತ್ರಿ ಅದನ್ನ ಉಳಿಸೋದಕ್ಕೆ ಏನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಇದು ಏನು ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಕೆಲಸನೂ ಅದು ಏನು ಹಿನ್ನಡೆ ಆಗ್ತಾ ಇರೋದು ಅದು ನಿಜಕ್ಕೂ ಖಂಡನೀಯ. ರಾಜ್ಯದ ಒಂದು ಹಿತಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಅಧಿಕಾರ ಈ ಪಕ್ಷಕ್ಕೆ ಕೊಟ್ಟಿರೋದು ಹೌದು, ಮತ್ತು ಇನ್ನು ಸಹಜವಾಗಿ ವ್ಯಕ್ತಿಗಳಿಗೆ ಇಂಥ ಒಂದು ಆಸೆಗಳಿರುತ್ತೆ ಆದರೆ ಅದು ರಾಜ್ಯಕ್ಕಿಂತ ದೊಡ್ಡದಲ್ಲ. ರಾಜ್ಯದ ಅಭಿವೃದ್ಧಿ, ರಾಜ್ಯದ ಹಿತಕ್ಕಾಗಿ ಅವರು ಕೆಲಸವನ್ನು ಮಾಡಬೇಕಾಗಿದೆ. ಅದು ಪ್ರಥಮ ಕರ್ತವ್ಯ. ಅದರ ಒಂದು ಕಾಳಜಿ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಒಳ್ಳೆಯದು. ನಾವು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸವನ್ನು ಮುಂದುವರಿತೀವಿ. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಇನ್ನೊಂದು 3-4 ತಿಂಗಳಲ್ಲಿ ಮತ್ತೊಂದು ಕ್ರಾಂತಿ ಆಗಬಹುದು, ನಾವಂತೂ ಸುಮ್ಮನೆ ಕೂರಲ್ಲ ಅಂತ ಹೇಳ್ತಾರೆ. BJP ಅವ್ರ ಸ್ಟ್ಯಾಂಡ್ ಏನ್ ಸರ್ ಆಗುತ್ತೆ? ನಾವು ಇದು ಪ್ರಸ್ತುತ ಒಂದು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಆಗಿ ನಮ್ಮ ಬಹಳ ದೊಡ್ಡ ಕರ್ತವ್ಯ ಇದೆ. ರಾಜ್ಯದ ಒಂದು ಎಲ್ಲ ಧ್ವನಿಯನ್ನು ಎತ್ತುವಂಥದ್ದು ಕೆಲಸ ಇದೆ. ಮತ್ತು ಇಲ್ಲಿ ಏನೇನು ಅನ್ಯಾಯಗಳು ಆಗ್ತಾ ಇದ್ದಾವೆ, ಏನೇನು ಈ ಒಂದು ವ್ಯವಸ್ಥೆ ದುರ್ಬಳಕೆ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಧ್ವನಿ ಎತ್ತದ್ದು, ಮತ್ತು ನಂತರ ಅಧಿವೇಶನದಲ್ಲಿ ಮತ್ತು ಬೇರೆ ಒಂದು ವೇದಿಕೆಗಳಲ್ಲಿ ಅದ್ರ ಬಗ್ಗೆ ಮಾತಾಡೋದು, ಅದನ್ನ ಮಂಡಿಸುವಂಥದ್ದು ಕರ್ತವ್ಯ ಇದೆ. ಜೊತೆಗೆ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಮತ್ತು ನಮ್ಮ ಏನು 2028ರಲ್ಲಿ ಮತ್ತೊಮ್ಮೆ ಒಂದು ಚುನಾವಣೆ ಬರೋ ಸಂದರ್ಭದಲ್ಲಿ ಈ ಪಕ್ಷವನ್ನು ವಿಜೇತರಾಗಿ ಒಂದು ಒಳ್ಳೆ ಆಡಳಿತ ಕೊಡಬೇಕಾಗಿರ್ತಕ್ಕಂಥ ಗುರಿ ಇಟ್ಟಿದ್ವಿ. ಅದಕ್ಕಾಗಿ ನಾವು ಬದ್ಧ ಇದ್ದೀವಿ. ಸರ್, ಬಹುತೇಕ ಮಂದಿ ನಾವು ರಾಜಕೀಯ ಸನ್ಯಾಸಿಗಳಲ್ಲ, ನಾವು ಕೂಡ ರಾಜಕಾರಣ ಮಾಡಲಿಕ್ಕೆ ಬಂದಿರೋರು, ಕಾಂಗ್ರೆಸ್ ಅವರು ಸ್ಟ್ಯಾಂಡ್ ತಗೊಳ್ಳಿ, ನಾವು ನಮ್ಮ ನಿಲುವು ಏನು ಬೇಕೋ ಆ ಸಂದರ್ಭಕ್ಕೆ ತಗೊಳ್ತೀವಿ ಅಂತ ಹೇಳ್ತಾರೆ ಸರ್. ಒಂದು ವೇಳೆ ಈ ಇಬ್ಬರ ಗುದ್ದಾಟದಲ್ಲಿ BJP ಲಾಭ ಮಾಡ್ಕೊಳ್ಳೋಂಥ ಪ್ರಯತ್ನ ಏನಾದ್ರು ಮಾಡುತ್ತಾ ಅಂತ? ರಾಜಕಾರಣಿಗಳು ರಾಜಕೀಯ ಮಾಡ್ತಾರೆ. ಅದು ಸಹಜವಾಗಿ ನಮ್ಮ ಏನು ವೃತ್ತಿಯಲ್ಲಿ ನೀವು ರಾಜಕೀಯ ಅಂದಿದ ತಕ್ಷಣ ಅದು ರಾಜಕೀಯ ಮಾಡೋದೇ ನಮ್ಮ ಒಂದು ಭಾಗದಲ್ಲಿ ಅದು ಹಾಗೆ ಆಗುತ್ತೆ. ಅದರಲ್ಲಿ ಏನು ಸಮಸ್ಯೆನೂ ಇಲ್ಲ. ಮತ್ತು ರಾಜಕೀಯ ಮಾಡಬೇಕು. ಇಲ್ಲದಿದ್ದರೆ ಈ ಒಂದು ಅಧಿಕಾರ, ಆಡಳಿತ ಮತ್ತು ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಹಿತ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಸೊ ಇದು ರಾಜಕೀಯ ಮೂಲಕ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಯಾದರೆ ಅದು ಲಾಭದಾಯಕವಾದದ್ದು. ಆದರೆ ಅದು ನಮ್ಮ ಪ್ರಥಮ ಒಂದು ಕರ್ತವ್ಯ. ಈ ಒಂದು ರಾಜ್ಯದ ಜನರ ಒಂದು ಹಿತಕ್ಕಾಗಿ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋವಂಥದ್ದು, ಅದನ್ನ ನಾವು ಒಂದು ನಮ್ಮ ನೆಲೆಗಟ್ಟಾಗಿ ಇಟ್ಕೊಂಡು ನಮ್ಮ ರಾಜಕೀಯವನ್ನು ಮಾಡ್ತೀವಿ. ಆಪರೇಷನ್ ಕಮಲ ಆ ಥರದ್ದು ಏನಾದರೂ ಆಗತ್ತಾ ಸರ್? ಪಾಸಿಬಿಲಿಟಿ ಇದೆ ಸರ್? ಅಂದರೆ BJP ಅವ್ರ ಸನ್ಯಾಸಿ ಎಲ್ಲ ಕೂರ್ಲಿಕ್ಕಿಲ್ಲ ಅಂತ ಇದೆಲ್ಲ ಮೇಲ್ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು, ಅಥವಾ ಅದಾಗುತ್ತೋ ಇಲ್ವೋ ಅನ್ನೋದು ನೀವು ಬೇರೆಯವ್ರನ್ನ ಪ್ರಶ್ನೆ ಮಾಡಬೇಕಾಗಿದೆ. ನಾವು ನಮ್ಮ ಪಕ್ಷದ ನಿಲುವಿಗೆ ಬದ್ಧ ಆಗಿದ್ದೀವಿ. ಮತ್ತು ನಂತರ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ರೀತಿ ನಾವು ಮುಂದುವರಿತೀವಿ. ಜೊತೆಗೆ ರಾಜ್ಯದಲ್ಲಿ ಜನರ ಹಿತಕ್ಕಾಗಿ, ಈ ಒಂದು ರಾಜ್ಯದ ಅಭಿವೃದ್ಧಿಗಾಗಿ ನಾವು ಯಾವತ್ತೂ ಸಹ ಸಿದ್ಧ ಆಗಿದ್ದೀವಿ. ಮತ್ತು ನಾವು ಇವತ್ತು ಆಯ್ಕೆಯಾಗಿ ಸಂಸದರಾಗಿ ಈ ಕ್ಷೇತ್ರದ ಮತ್ತು ಸುತ್ತಮುತ್ತ ಇರುವಂಥದ್ದು ಏನೇನು ಕರ್ತವ್ಯಗಳು ಇದ್ದಾವೆ ಅದೆಲ್ಲನೂ ಕೂಡ ನಾವು ಮಾಡ್ತಾ ಮುಂದುವರಿತಾ ಇದ್ದೀವಿ. ಸರ್, ಈ ಅಧಿಕಾರದ ಹಂಚಿಕೆ, ಈ ಕಿತ್ತಾಟದ ಬಗ್ಗೆ
ಒಂದಷ್ಟು ಕಿವಿ ಮಾತೇನಾದ್ರು ಹೇಳಕ್ ಸಾಧ್ಯನಾ ಸರ್? ಹೇಳ್ತೀರಾ ನೀವು ಒಬ್ಬ ಸಂಸದರಾಗಿ? ಯಾಕಂದ್ರೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನೀವೇ ಹೇಳ್ತಿದ್ದೀರಿ ಸರ್. ಇವರು ಒಂದೆಡೆ ನಾನ್ CM ಇನ್ನೊಂದೆಡೆ ನಾನ್ CM ಆಗಬೇಕು ಅಂತೇಳಿ ಈ ರೀತಿ ಒಂದು ಜಟಾಪಟೆ ನಿಂತ್ಕೊಂಡಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಿವಿ ಮಾತೇನಾದ್ರು ಹೇಳ್ಬೋದಾ ಅಥವಾ ಏನು ಸರ್? ಇಲ್ಲ, ನನಗೆ ಗೊತ್ತಿರೋ ಮಾಹಿತಿ ನಿಮ್ಮ ಸುದ್ದಿ ಮಾಧ್ಯಮದಿಂದಾನೇ ಗೊತ್ತಿರೋದು. ಬೇರೆದು ಆಂತರಿಕವಾಗಿ ಏನು ನಡೀತಾ ಇದೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತ ನನಗೇನು ಅರಿವು ಇಲ್ಲ. ಆದರೆ ನಿಮ್ಮ ಸುದ್ದಿ ಮಾಧ್ಯಮದಲ್ಲೇ ನಾವು ಓದಿರೋದು, ಅದರ ಒಂದು ಮೇರೆಗೆ ಇವತ್ತು ನನ್ನ ಅಭಿಪ್ರಾಯವನ್ನು ಹಂಚ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.